ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನಿವತ್ತಿಲ್ಲಿ ತೋರಿಸ್ತಾ ಇದ್ದೀನಿ. ರೇಷನ್ ಅಕ್ಕಿಯಿಂದ ಅದ್ಭುತವಾದ ರುಚಿಕರವಾದ ಮೃದುವಾದ ಪಡ್ಡು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಮಾಡಲು ಬೇಕಾದ ಸಾಮಗ್ರಿಗಳು: 3 ಕಪ್ ಅಕ್ಕಿ, ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಉದ್ದಿನಬೇಳೆ. ನಾನಿಲ್ಲಿ ಒಂದು ಬೌಲಿಗೆ ಅಕ್ಕಿ ಹಾಕ್ಕೊಂಡು ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ತೊಳಿಬೇಕು. ಇವು ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳು ಜಾಸ್ತಿ ಇರ್ತೈತಿ. ಒಂದು 4-5 ಸರಿ ನೀರು ಹಾಕಿ ಚೆನ್ನಾಗಿ ಕೈಯಿಂದ ಉಜ್ಜಿ ತೊಳ್ಕೊಳ್ರಿ. ನೋಡಿ, ಈ ಥರ ಬೆಳ್ಳಗೆ ಬರಬೇಕು. ಅಕ್ಕಿ ನಮ್ಮ ಮೇಲೆ ಕಾಣಿಸ್ಬೇಕು. ಇಲ್ಲಿ ಅಕ್ಕಿ ಎಷ್ಟು ಚೆನ್ನಾಗಿ ನಾವು ತೊಳ್ಕೊತೀವಿ, ಪಡ್ಡು ನಮಗೆ ಅಷ್ಟೇ ವೈಟ್ ಕಲರ್ ಬರ್ತವೆ, ಬಿಳಿಯಾಗಿ. ನಾನು ಉದ್ದಿನಬೇಳೆನೂ ಸಪ್ರೇಟಾಗಿ ತೊಳ್ಕೊತೀನಿ, ಅದು ಕೂಡ ಚೆನ್ನಾಗಿ ತೊಳ್ಕೊಬೇಕು. ಧೂಳು ಗಿಡೆಲ್ಲ ಹೋಗಿ ಬೆಳ್ಳಗೆ ಈ ಥರ ಸಪ್ರೇಟ್ ನಮ್ಗೆ ಉದ್ದಿನಬೇಳೆ ಮೇಲೆ ಕಾಣಿಸ್ಬೇಕು. ಅಕ್ಕಿ ಉದ್ದಿನಬೇಳೆ ಆ ಥರ ತೊಳ್ಕೊಂಡ್ವಿ ಅಂದರೆ ಚೆನ್ನಾಗಿ ಪಡ್ಡು ವೈಟಾಗಿ ಬರ್ತವೆ. 6 ಅವರ್ಸ್ ನೆನೆಗೆ ಬಿಡೋಣ. ಈಗ 6 ಅವರ್ಸ್ ಆಗಿದೆ ಅಕ್ಕಿ ನೆನೆಸಿ. ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಬೇರೆ ಬೇರೆಯೇ ಹಾಕ್ಕೊಂಡಿದ್ದೀನಿ ನಾನು. ಅಕಸ್ಮಾತಾಗಿ ನಿಮ್ಗೆ ಏನಾದ್ರು ಬೇಗ ಹಾಕಬೇಕಂದ್ರೆ ಒಂದು 4-5 ಅವರ್ಸ್ ಆದರೂ ಸಾಕು, ಆಗಿರುತ್ತೆ. ಇಲ್ಲ ಜಾಸ್ತಿ ನೆಂದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನಿಮಗೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೊದಲು ಅಕ್ಕಿಯನ್ನು ರುಬ್ಕೊಳ್ಳಿ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ರವೆ ರವೆಯಾಗಿ ಬಂದಿರಬೇಕು. ಅಕ್ಕಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 2 ಬ್ಯಾಚ್ ಮಾಡಿ ರುಬ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಳ್ಳೋಣ. 2 ಹಿಟ್ಟನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವರು ಅವಲಕ್ಕಿ ಹಾಕ್ತಾರೆ. ಅವಲಕ್ಕಿ ಹಾಕೋದೇನು ಬೇಡ. ಇಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಟೇಸ್ಟ್ ಬರಲ್ಲ ಮತ್ತು ಸ್ವಲ್ಪ ರಫ್ ಆಗಿ ಬರುತ್ತೆ. ಹಾಗಾಗಿ ಅವಲಕ್ಕಿ ಅವಾಯ್ಡ್ ಮಾಡ್ಕೊಳ್ಳಿ. ನಾನು ಉಪ್ಪು ಸೋಡಾ ಏನೂ ಯೂಸ್ ಮಾಡಿಲ್ಲ. ಬೇಸಿಗೆ ಆಗಿರೋದ್ರಿಂದ ಹಾಗೆ ರುಬ್ಬಿ ಮುಚ್ಚಿಟ್ರೆ ಸಾಕು. ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಸೋಡಾ ಉಪ್ಪು ಹಾಕ್ಕೊಂಡ್ರೆ ಓಕೆ. ಇವಾಗ ಹಾಕಿದ್ರೆ ಹುಳಿ ಬರುತ್ತೆ. ಅದನ್ನು ಬೆಳಗ್ಗೆನೇ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಇಷ್ಟು ತಿಕ್ಕಾಗಿದ್ದರೆ ಸಾಕು. ಮುಚ್ಚಿಟ್ಬಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಬಿ. ನಾವು ಹಾಕಿದಾಗ ಅರ್ಧ ಭಾಗ ಇತ್ತು, ಇವಾಗ 3/4 ಭಾಗ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೊರೆಯಾಗಿ ಬಂದಿದೆ. ನಾನಿಲ್ಲಿ ಒಂದು 9 ಅವರ್ಸ್ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬ ಬೇಗನೆ ಮಾಡೋದೇನು ಬೇಡ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬೌಲ್ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ರೊಟೇಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಹದಕ್ಕೆ ಬರಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1 ಟೀ ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಿಟ್ಟು ರೆಡಿ ಇದೆ. ಒಂದು ಪಡ್ಡು ಹಂಚು ತೊಗೊಂಡು ಕಾಯಿಸ್ಕೊಳ್ಳೋಣ. ಹಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಹಿಂಗೆ ರೊಟೇಷನ್ ಮಾಡ್ಕೊಳ್ಳಿ ಒಂದು ಸರಿ. ಈಗ ಒಂದೊಂದಕ್ಕೆ ಹಿಟ್ಟನ್ನು ಹಾಕ್ಕೊಂಬರೋಣ. ಸುತ್ತಲಿಂದ ಫಸ್ಟ್ ಹಾಕ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಹಾಕ್ಕೋಬೇಡಿ. ಈ ಥರ ಹಿಂಗೆ ಮೋಲ್ಡ್ ಇದೆಯಲ್ಲ, ಅದೇ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಮುಚ್ಚಿಬಿಡಿ ಒಂದು 5 ನಿಮಿಷ. ಆಮೇಲೆ ಓಪನ್ ಮಾಡಿ ನೋಡಿ, ಈ ಥರ ಹಿಟ್ಟೆಲ್ಲ ಬಿಳಿಯಾಗಿ ಬೆಂದಿರುತ್ತೆ. ಸ್ವಲ್ಪ ಒಂದೊಂದು ಡ್ರಾಪ್ ಎಣ್ಣೆ ಹಾಕಿ ತಿರುಗಿಸ್ಕೊಂಬಿಡಿ. ಆವಾಗ 2 ಕಡೆ ಚೆನ್ನಾಗಿ ರೋಸ್ಟಾಗಿ ಬೇಯುತ್ತೆ. ನೋಡಿ, ಈ ಕಲರ್ ಬರಬೇಕು, ಗೋಲ್ಡನ್ ಕಲರ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂಚೂರು ಎಲ್ಲಿ ಕೂಡ ಅಂಟ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಗೋಲ್ಡನ್ ಬ್ರೌನಾಗಿ ಈ ಥರ ಬರಬೇಕು. ಈಗ 2 ಕಡೆ ಚೆನ್ನಾಗಿ ಬೆಂದಿದೆ. ತೆಗೆದುಬಿಡೋಣ. ಇವಾಗ ನಾನಿಲ್ಲಿ ಫಸ್ಟ್ ಬ್ಯಾಚು ಪ್ಲೇನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಚಿಗೆ ಮಸಾಲೆ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಮಸಾಲೆ ಪಡ್ಡು ಮಾಡ್ಕೊಳೋಕ್ಕೆ ನಾನಿಲ್ಲಿ 3 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರ್ತೈತಿ. ಎಲ್ಲವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಂಚು ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಹಿಟ್ಟು ಹಾಕ್ಕೊಳ್ಳೋಣ. ಇಲ್ಲಿ ನಿಮಗೆ ಮಕ್ಕಳಿಗೆ ಡಯಟಿಗೆ ಕೊಟ್ಟರೆ ತರಕಾರಿ ತಿನ್ನಲ್ಲ ಅಂತಾರೆ, ಸೊಪ್ಪು ತಿನ್ನಲ್ಲ ಅಂತಾರೆ. ಇದರಲ್ಲಿ ಸ್ವಲ್ಪ ನೀವು ಚಿಕ್ಕದಾಗಿ ಕಟ್ ಮಾಡಿ ಸೊಪ್ಪನ್ನ ಹಾಕ್ಕೊಡ್ಬೋದು. ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ಚಿಕ್ಕದಾಗಿ ಹೆರ್ಜಿಕೊಂಡು ಅಥವಾ ಕಟ್ ಮಾಡಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಾಕಿ ಮಕ್ಕಳು ತಿಂತಾರೆ. ಡಯಟಿಗೆ ಕೊಟ್ಟರೆ ತಿನ್ನಲ್ಲ. ಇದು ಹೆಲ್ತಿ ಫುಡ್ ಆಗುತ್ತೆ ಅವ್ರಿಗೆ. ಅದು ಕೂಡ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ಹೆಲ್ತಿ ಕೂಡ ಅದು. ನೋಡಿ, ಇವಾಗ
ಬೆಂದಿದೆ ಪಡ್ಡು. ಇಲ್ಲಿ ನೀವು ಸ್ವಲ್ಪ ಎಣ್ಣೆನಾರು ಹಾಕ್ಕೋಬೋದು, ಇಲ್ಲ ತುಪ್ಪ ಇಲ್ಲ ಬೆಣ್ಣೆ, ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಮೇನ್ ನಮಗೆ ಇಲ್ಲಿ ಹಿಟ್ಟು ಚೆನ್ನಾಗಿದ್ದರೆ ಪಡ್ಡು ಕೂಡ ಚೆನ್ನಾಗಿ ಬರ್ತೈತೆ. ನೋಡಿ, ಇದು ನಾನು ಫಸ್ಟ್ ಬ್ಯಾಚ್ ಮಾಡ್ಕೊಂಡಿದ್ದು ಪ್ಲೇನ್ ಪಡ್ಡು ಮಾಡ್ಕೊಂಡಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಸ್ಪಾಂಜಿಯಾಗಿ. ಬ್ರೆಡ್ ಕಟ್ ಮಾಡಿದರೆ ಬರುತ್ತಲ್ಲ ಆ ಥರ ಸ್ಪಾಂಜಿನೆಸ್ ಇದೆ ನೋಡಿ. ಈಗ ಮಸಾಲೆದು ನೋಡೋಣವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಇದು ಕೂಡ ಸ್ಪಾಂಜಿನೆಸ್ ಆಗಿ ಚೆನ್ನಾಗಿ ಬೆಂದಿದೆ. ಈರುಳ್ಳಿಗೆಲ್ಲ ಬಿಸಿ ಬಿಸಿಯಾದ ಪಡ್ಡು ಸವಿಯಲು ರೆಡಿ. ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.